Good morning, everybody, and welcome to the class studio. Today we learn 6th standard poem My People. This poem is written by Dr. Siddhalingaya. He is a professor of Kannada in Bangalore University. He is a major Kannada Dalit poet. Many of his poems are translated into various Indian languages. And Dr. Sumatindra Nadig is a prominent modern poet. He is translated this poem in English. In this poem, poet highlights the miseries of his people, the Dalits. About the poet, Siddhalingaya, born in 1954, professor of Kannada in Bangalore University, is a major poet in Kannada literature. He pioneered the Dalit voice in 1975. The trend-setting work on Dalit literature in Kannada is Hole Madigana Hadu in 1975, a collection of poems by Siddhalingaya. His autobiography, Uru Keri, is translated into English and many of his poems are translated to various Indian and other languages. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರೊಫೆಸರ್ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಕನ್ನಡದ ಪ್ರಮುಖ ಕವಿಗಳು. ಕನ್ನಡ ಸಾಹಿತ್ಯದಲ್ಲಿ ಸಿದ್ಧಲಿಂಗಯ್ಯನವರು ದಲಿತ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಅವರ ಹಲವಾರು ಕವಿತೆಗಳು ವಿವಿಧ ಭಾಷೆಗಳಲ್ಲಿ ತರ್ಜುಮೆಯಾಗಿವೆ. ಹಾಗೆ ಡಾಕ್ಟರ್ ಸುಮತೀಂದ್ರ ನಾಡಿಗ್ ಪ್ರಮುಖ ಆಧುನಿಕ ಕವಿ. ಇವರು ಸಿದ್ಧಲಿಂಗಯ್ಯನವರ ಮೈ ಪೀಪಲ್ ಕವಿತೆಯನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ಮೈ ಪೀಪಲ್ ಅಂದರೆ ಇವರು ನನ್ನ ಜನಗಳು ಅನ್ನುವಂಥ ಒಂದು ಕವಿತೆಯನ್ನು ಮೈ ಪೀಪಲನ್ನಾಗಿ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ನನ್ನ ಜನರು ಎಂಬ ಪದ್ಯದಲ್ಲಿ ತಮ್ಮ ಜನರಾದ ದಲಿತರ ಕಷ್ಟ ಮತ್ತು ತೊಂದರೆಗಳನ್ನು ಎತ್ತಿ ತೋರಿಸಿದ್ದಾರೆ. Before we start, if you're new to our channel, please subscribe our channel and press the bell icon for the latest updates. If you like our videos, press the like button. Let's start from preparatory activity. Write the names of the professions. Okay, first one, A. Write the names of the professions. A person who mends shoes. He is cobbler. A person who stitches cloths is tailor. A person who makes ornaments is goldsmith. A person who represents people in court, advocate. A person who works in the field is farmer. A person who sells fruits and vegetables is a greengrocer. You have to tell them greengrocer. B. Do you know any other professions? Write them down and discuss the nature of work. We know about carpenter. He make furniture. And mason. He build buildings. Second one. It is said the rich are getting richer and the poor are getting poorer. Do you agree with this? Discuss your views in groups and present them to the class. ಶ್ರೀಮಂತ ಶ್ರೀಮಂತನಾಗ್ತಾನೆ ಹೋಗ್ತಾನೆ, ಹಾಗೆ ಬಡವ ಆಗ್ತಾನೆ ಹೋಗ್ತಾನೆ. ನೀವು ಇದನ್ನು ಒಪ್ಪುತ್ತೀರಾ? ಹೌದು, ಒಪ್ತೀವಿ ಅನ್ನೋದಾದರೆ ಅದರ ಬಗ್ಗೆ ನಿಮ್ಮ ಒಂದು ವ್ಯೂಗಳನ್ನು, ನಿಮ್ಮ ಒಪಿನಿಯನ್, ಅನಿಸಿಕೆಗಳನ್ನು ನೀವು ನಿಮ್ಮ ಕ್ಲಾಸ್ನಲ್ಲಿ ಹೇಳಿ, ಚರ್ಚೆ ಮಾಡಿ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. Now read the miseries of people in the poem My People. Now we start the poem. They carry stones for building sites. They get kicked until they swoon. They die from hunger. My people.
ಈ ಪದ್ಯದಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ದಲಿತರು ಭವನಗಳ ಕಟ್ಟಡಗಳ ನಿರ್ಮಾಣಕ್ಕೆ ಕಲ್ಲನ್ನು ಹೊರುತ್ತಾರೆ. ಅವರು ಕಷ್ಟಪಟ್ಟು ದುಡಿಯುವಂತೆ ಅವರಿಗೆ ಒತ್ತಾಯಿಸಲಾಗುತ್ತೆ, ಅವರಿಗೆ ಹೊಡೆಯಲಾಗುತ್ತೆ. ಬಡವರು ಹಗಲು ರಾತ್ರಿ ಶ್ರಮವಹಿಸಿ ಕೆಲಸ ಮಾಡಿದರೂ ಬಹಳ ಕಡಿಮೆ ಹಣವನ್ನು ಕೊಡಲಾಗುತ್ತೆ. ಆದ್ದರಿಂದ ಅವರು ಹಸಿವಿನಿಂದ ಸಾಯ್ತಾರೆ. ದ ಡೈ ಫ್ರಮ್ ಹಂಗರ್ ಅಂದರೆ ಹಸಿವಿನಿಂದ ಸಾಯುವಂಥದ್ದು, ಹಾಗೂ ಪೋಷಕಾಂಶದ ಕೊರತೆಯಿಂದ ಸಾಯುತ್ತಾರೆ ನನ್ನ ಜನಗಳು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬೇರೆ, ದೇ ಎಕ್ಸ್ಕವೇಟ್ ಗೋಲ್ಡ್ ಬಟ್ ದೇ ಡೋಂಟ್ ಗೆಟ್ ಎ ಮೀಲ್. ದೇ ವೀವ್ ಕ್ಲಾತ್ ಬಟ್ ದೇ ಗೋ ನೇಕೆಡ್. ಮೈ ಪೀಪಲ್. ಈ ಪದ್ಯದಲ್ಲಿ ಕವಿ ಬಡಜನರ ಬಗ್ಗೆ ಹೀಗೆ ಹೇಳ್ತಾರೆ, ಅವರು ಅಂದರೆ ನನ್ನ ಜನಗಳು ಚಿನ್ನದ ಗಣಿಗಳಲ್ಲಿ ಕೆಲಸ ಮಾಡುತ್ತಾರೆ. ಚಿನ್ನದ ಗಣಿಗಳಲ್ಲಿ ತುಂಬ ಆಳಕ್ಕೆ ಇಳಿದು ಸುರಂಗಗಳನ್ನು ಕೊರೆದು ಹಾಗೂ ಜೀವದ ಹಂಗು ತೊರೆದು ಕೆಲಸ ಮಾಡ್ತಾರೆ, ಅಗಿತಾರೆ ಅಲ್ವಾ. ಆದರೆ ಅವರಿಗೆ ಅಲ್ಲಿ ಆಹಾರವೂ ಕೂಡ ಸಿಗೋದಿಲ್ಲ. ಬಟ್ ದೇ ಡೋಂಟ್ ಗೆಟ್ ಎ ಮೀಲ್, ಅವರಿಗೆ ಯಾವುದೇ ಆಹಾರವೂ ಸಿಗೋದಿಲ್ಲ. ದೇ ವೀವ್ ಕ್ಲಾತ್, ಅವರು ಬಟ್ಟೆಯನ್ನು ಹೆಣಿತಾರೆ, ಬಟ್ಟೆಯನ್ನು ನೇಯೋದು. ಆದರೆ ಅವರಿಗೆ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇರೋದಿಲ್ಲ. ಅಂತಹ ಜನಗಳು ಈ ದಲಿತರು ಅಂತ ಹೇಳ್ತಾರೆ. ನೋಡಿ, ಬೆಲೆ ಬಾಳುವ ಲೋಹವನ್ನು ತಮ್ಮ ಜೀವದ ಲೆಕ್ಕವನ್ನು ಇಡದೆ ಅಪಾಯದಲ್ಲಿ ಸಿಲುಕಿಕೊಂಡು ಹೊರತೆಗಿತಾರೆ. ಅಷ್ಟು ಬೆಲೆ ಬಾಳುವಂತಹ ಲೋಹವನ್ನು, ಅದಿರನ್ನು ತಕ್ಕೊಟ್ರೂ ಕೂಡ, ಆ ಗೋಲ್ಡನ್ನು, ಚಿನ್ನವನ್ನು ತಕ್ಕೊಟ್ರೂ ಕೂಡ ಅವರಿಗೆ ಹೊಟ್ಟೆ ತುಂಬ ಊಟ ಇಲ್ಲ. ಜನರಿಗೋಸ್ಕರ ಬಟ್ಟೆಗಳನ್ನು ಮಾಡ್ತಾರೆ, ಬಟ್ಟೆಗಳನ್ನು ನೇಯ್ಗೆ ಮಾಡಿ ಕೊಡ್ತಾರೆ. ಆದರೆ ಅವರಿಗೆ, ಅವರ ಮಕ್ಕಳಿಗೆ ಹಾಕ್ಕೊಳ್ಳೋದಕ್ಕೆ ಬಟ್ಟೆಗಳಿಲ್ಲ. ಎಂಥ ಒಂದು ಪರಿತಾಪ ಅಲ್ವಾ. ಆದರೆ ಸ್ವತಃ ತಾವೇ ಬಟ್ಟೆಯನ್ನು ಖರೀದಿಸಲು ದುಡ್ಡಿಲ್ಲದೆ, ಹಣವಿಲ್ಲದೆ ಅವರು ಪರಿತಪಿಸುತ್ತಿರುತ್ತಾರೆ. ನೆಕ್ಸ್ಟ್ ಪ್ಯಾರಾ, ದೇ ಪ್ಲಾ ದ ಫೀಲ್ಡ್ and they sow the seeds. They cut the crops and they are baked in the sun, my people. ಇಂತಹ ಜನರು ಶ್ರೀಮಂತ ಜಮೀನ್ದಾರರ ಭೂಮಿಯನ್ನು ಉತ್ತಿ ಬಿತ್ತಿ ಬಿಸಿಲಿನಲ್ಲಿ ಬೆಂದು ಬೆಳೆಯನ್ನು ಬೆಳೆಯುತ್ತಾರೆ. ಅಂತಹ ಜನರನ್ನು ಜಮೀನ್ದಾರರು ಜೀತದಾಳುಗಳಾಗಿ ದುಡಿಸಿಕೊಳ್ತಾರೆ. ಕವಿ ಸಿದ್ಧಲಿಂಗಯ್ಯ ಇಲ್ಲಿ ಹೇಳ್ತಾ ಇದ್ದಾರೆ, ಬಡ ಜನರು ಎಷ್ಟೇ ಕಷ್ಟಪಟ್ಟು ಬೀಜವನ್ನು ಬಿತ್ತಿ ಬಿಸಿಲಿನಲ್ಲಿ ಬೆಂದು, ದಿ ಬೇಕ್ಡ್ ಇನ್ ದ ಸನ್, ಬಿಸಿಲಿನಲ್ಲಿ ಬೆಂದು ಬೆಳೆಯನ್ನು ತೆಗೆದುಕೊಟ್ಟರೂ ಕೂಡ ಅವರಿಗೆ ಸಿಗಬೇಕಾದಂತಹ ಒಂದು ಹಣ, ಅವರಿಗೆ ಸಿಗಬೇಕಾದಂತಹ ಒಂದು ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ಲ. ಅಂತಹ ಜನರಿಗೆ ಅವರೆಲ್ಲ ದುಃಖದಲ್ಲೇ ಇದ್ದಾರೆ, ಆ ದುಃಖದಲ್ಲೇ ಹಸಿವಿನಿಂದ ಮುಳುಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. They come home empty-handed. They heave a deep, deep sigh. They live in misery, my people. ಹೀಗೆ ಆ ಜನರು ಮನೆಗೆ ಬರಿಗೈಯಲ್ಲಿ ವಾಪಸ್ ಬರುತ್ತಾರೆ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಕೈ ತುಂಬ ಸಂಬಳ ಇಲ್ಲ, ಹೊಟ್ಟೆ ತುಂಬ ಊಟ ಇಲ್ಲ. ಆದ್ದರಿಂದ ಮನೆಗೆ ಹಿಂತಿರುಗುವಾಗ ಬರಿಗೈಯಲ್ಲಿ ಬರ್ತಾ ಇದ್ದಾರೆ. ನನ್ನ ಜನರು ಶ್ರೀಮಂತ ಜಮೀನ್ದಾರರಿಂದ ಪಡೆದ ಸಾಲಕ್ಕೆ ಅವರ ಕೂಲಿ ಹಣ ಏನು ನೀಡ್ತಾ ಇದ್ದಾರೆ ಅವರು, ಅದು ಕೂಡ ಸಾಕಾಗದೆ ಅದನ್ನು ಅವರಿಗೆ ಕೊಡಬೇಕಾದಂಥ ಒಂದು ಸ್ಥಿತಿ ಇದೆ. ಆದ್ದರಿಂದ ದೇ ಕಮ್ ಹೋಮ್ ಎಂಪ್ಟಿ ಹ್ಯಾಂಡೆಡ್, ಮನೆಗಳಿಗೆ ಬರಿಗೈಯಲ್ಲಿ ಬರ್ತಾ ಇದ್ದಾರೆ. ಹಾಗೇನೆ ಡೀಪ್ ಡೀಪ್ ಸೈ, ದೇ ಹೀವ್ ಎ ಡೀಪ್ ಡೀಪ್ ಸೈ ಅಂದರೆ ಮನೆಗೆ ಬರುವಾಗ ದುಃಖದಿಂದ ದೀರ್ಘ ಉಸಿರನ್ನು ತೆಗೆದುಕೊಂಡು ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ. ದೆ ಲಿವ್ ಇನ್ ಮಿಸರಿ, ದುಃಖದಲ್ಲೇ ಬದುಕ್ತಾ ಇದ್ದಾರೆ, ದುಃಖದಲ್ಲೇ ಮುಳುಗಿದ್ದಾರೆ ನನ್ನ ಜನಗಳು ಅಂತ ಹೇಳ್ತಾ ಇದ್ದಾರೆ ಕವಿ. ನೆಕ್ಸ್ಟ್ ಪ್ಯಾರಾ, ದೆ ಬಿಲ್ಡ್ ದ ಶಾಪ್ಸ್ ಆ್ಯಂಡ್ ದೆ ರೈಸ್ ದ ಬಂಗ್ಲೋಸ್. ದೆ ಗೆಟ್ ಇನ್ ಟು ಹೆವಿ ಡೆಪ್ಸ್, ಮೈ ಪೀಪಲ್. ಇದೇ ಜನರು ದೊಡ್ಡ ದೊಡ್ಡ ಅಂಗಡಿಗಳನ್ನು, ದೊಡ್ಡ ದೊಡ್ಡ ಭವನಗಳನ್ನು ನಿರ್ಮಿಸ್ತಾರೆ. ಅವರು ತಾವು ಮಾಡಿದ ಸಾಲದಲ್ಲಿ ಸಿಲುಕಿಕೊಂಡಿರ್ತಾರೆ. ಅವರು ತಾವು ಪಡುವಂಥ ಕಷ್ಟದ ಬವಣೆಯಲ್ಲೇ ಸಿಲುಕಿಕೊಂಡಿರುತ್ತಾರೆ. ಯಾಕೆಂದರೆ ಎಷ್ಟೇ ಬಂಗಲೆಗಳನ್ನು ಕಟ್ಕೊಳ್ಳಿ ಅಥವಾ ಎಷ್ಟೇ ಅಂಗಡಿಗಳನ್ನು ಕಟ್ಕೊಳ್ಳಿ, ಅವರಿಗೆ
ಸಾಲದ ಹೊರೆ ಹೆಚ್ಚಾಗಿರುತ್ತೆ. ಆ ಸಿಕ್ಕಂತಹ ಅಲ್ಪ ಸ್ವಲ್ಪ ಹಣವನ್ನು ಅವರು ಸಾಲಗಳಿಗೆ ಕಟ್ಟಿ ತಮ್ಮ ಒಂದು ಸಾಲಗಳನ್ನು ತೀರಿಸುವಂಥ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಮನೆಯಲ್ಲಿರುವಂತಹ ಮಕ್ಕಳಾಗಲಿ ಹೆಂಡಿರಾಗಲಿ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಇಲ್ಲ. ಇಂತಹ ಕಷ್ಟದ ಬವಣೆಯಲ್ಲಿ ಸಿಲುಕಿಕೊಂಡಿದ್ದಾರೆ ನನ್ನ ಜನಗಳು ಅಂತ ಹೇಳಿ ಸಿದ್ಧಲಿಂಗಯ್ಯನವರು ಹೇಳ್ತಾ ಇದ್ದಾರೆ. ವೆನ್ ದೇ ಕೊಲ್ಯಾಪ್ಸ್ ಆನ್ ದ ಸ್ಟ್ರೀಟ್ ದೇ ಡೋಂಟ್ ಕ್ರೈ ಫಾರ್ ಹೆಲ್ಪ್, ದೇ ಸಪ್ರೆಸ್ ದೇರ್ ಕ್ರೈಸ್ ಮೈ ಪೀಪಲ್. ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ, ಜನರು ಹಸಿವೆಯಿಂದ ನರಳುತ್ತಿದ್ದರೂ ಸಹಾಯಕ್ಕಾಗಿ ಯಾರಲ್ಲಿಯೂ ಗೋಗರೆಯುವುದಿಲ್ಲ. ಹಸಿವಿನಿಂದ ಬಳಲಿ ಬೀದಿಯಲ್ಲಿ ಬಿದ್ದರೂ ಕೂಡ ಯಾರಲ್ಲಿಯೂ ಅವರು ಸಹಾಯವನ್ನು ಬೇಡ್ತಾ ಇಲ್ಲ, ಸಹಾಯಕ್ಕಾಗಿ ಅಳುತ್ತಾ ಇಲ್ಲ. ಏಕೆಂದರೆ ಅವರಿಗೆ ಗೊತ್ತು ತಮಗಾಗಿ ಯಾರೊಬ್ಬರೂ ಸಹಾಯ ಮಾಡೋದಿಲ್ಲ ಮತ್ತು ತಮ್ಮ ಸಂಕಟವನ್ನು ಕಷ್ಟವನ್ನು ನಿವಾರಿಸೋದಿಲ್ಲ ಅನ್ನೋದು ಅವರಿಗೆ ತಿಳಿದಿರುತ್ತೆ. ನೆಕ್ಸ್ಟ್ ಪ್ಯಾರಾ, ದೇ ಪೇ ಇಂಟ್ರೆಸ್ಟ್ ಥ್ರೂ ದೇರ್ ನೋಸಸ್, ದೇ ಬಿಕಮ್ ಆಶ್ ಇನ್ ದ ಫೈರ್ ಆಫ್ ಫಿಯರಿ ಸ್ಪೀಚಸ್ ಮೈ ಪೀಪಲ್. ಕವಿ ಹೇಳ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ, ಈ ಜನರು ತಾವು ಪಡೆದ ಸಾಲಕ್ಕೆ ಅತಿ ಹೆಚ್ಚಿನ ಬಡ್ಡಿಯನ್ನು ಕೊಡುತ್ತಾರೆ. ರಾಜಕೀಯ ವ್ಯಕ್ತಿಗಳ ಭಾಷಣಗಳಲ್ಲಿ ಇವರೇ ಒಂದು ವಸ್ತು ಆಗಿರ್ತಾರೆ. ಅವರ ಭಾಷೆ ಆಶ್ವಾಸನೆಗಳಿಗೆ ಮಾರು ಹೋಗಿ ಅಂತಹ ವ್ಯಕ್ತಿಗಳಿಗೆ ವೋಟ್ ಮಾಡಿ ಗೆಲ್ಲಿಸಿದ್ರೆ ನಂತರ ಅದೇ ವ್ಯಕ್ತಿಗಳು ಇವರನ್ನು ತುಳಿತಾರೆ ಅಂತ ಹೇಳಲಾಗ್ತಾ ಇದೆ. ಫಾರ್ ದ ಗಾಡ್ ಲವಿಂಗ್ ಮೆನ್ ಹೂ ಈಟ್ ದೇರ್ ಫಿಲ್, ದೇ ಪ್ರಿಪೇರ್ ಫುಟ್ವೇರ್ ಮೈ ಪೀಪಲ್. ಪರಮಾತ್ಮನ ಹೆಸರು ಹೇಳಿ ಒಳ್ಳೆಯ ಊಟವನ್ನು ಮಾಡುತ್ತಾ ಕುಳಿತ ಜನಗಳಿಗೆ ಬೂಟುಗಳನ್ನು ಹೊಲಿದವರೇ ಯಾರು? ಈ ಜನರು. ನೋಡಿ, ಎಲ್ರಿಗೂ ಕೂಡ ಬೂಟುಗಳನ್ನು ಹೊಲ್ಕೊಡ್ತಾರೆ, ಚಪ್ಪಲಿಗಳನ್ನು ಹೊಲ್ಕೊಡ್ತಾರೆ. ಆದರೆ ಅವ್ರಿಗೆ ಹಾಕ್ಕೊಳ್ಳೋದಕ್ಕೆ ಚಪ್ಪಲಿಗಳಿರಲ್ಲ, ಬೂಟುಗಳಿರಲ್ಲ, ಬರಿಗಾಲಿನಲ್ಲಿ ಓಡಾಡ್ತಾರೆ. ದೇ ಫಾಲ್ ಅಟ್ ಅದರ್ಸ್ ಫೀಟ್ ಆ್ಯಂಡ್ ದೇ ಗೆಟ್ ಕಿಕ್ಡ್, ದೇ ಆರ್ ಸೋ ಡಿವೋಟೆಡ್ ಮೈ ಪೀಪಲ್. ಅದೇ ಜನರು ಇತರರ ಕಾಲಿಗೆ ಬಿದ್ದು ಸಹಾಯ ಬೇಕೆಂದು ಬೇಡಿದಾಗ ಅವರಿಂದ ಒದೆಸಿಕೊಳ್ಳುತ್ತಾರೆ. ಆದರೆ ನನ್ನ ಜನಗಳು ನಿಷ್ಠೆಯಿಂದ, ಭಕ್ತಿಯಿಂದ, ವಿಧೇಯತೆಯಿಂದ ಸೇವೆ ಮಾಡುತ್ತಾರೆ. ಇಷ್ಟೆಲ್ಲ ಸೇವೆ ಮಾಡಿದರೂ ಯಾರೂ ಅವರಿಗೆ ಸಹಾಯ ಮಾಡೋದಿಲ್ಲ ಎಂದು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ, ದೇ ಲಿಸನ್ ಟು ಎನಿಥಿಂಗ್ ಸೆಟ್ ಟು ದೆಮ್, ದೇ ಲಿವ್ ಆನ್ ಏರ್ ಮೈ ಪೀಪಲ್. ಹೀಗೆ ಯಾರು ಏನೇ ಕೆಲಸ ಹೇಳಿದರೂ ಚಾಚೂ ತಪ್ಪದೆ ಮಾಡೋರು ನನ್ನ ಜನಗಳು. ಚಿನ್ನವನ್ನು ತೆಗೆಯೋರು, ಅನ್ನವನ್ನು ಬೆಳೆಯೋರು, ಬಟ್ಟೆಯನ್ನು ನೇಯೋರು ನನ್ನ ಜನಗಳು. ಆದರೆ ಬರಿಮೈಲೇ ಹೋದೋರು, ಬರಿಗಾಲಲ್ಲೇ ಹೋದೋರು ಈ ಜನಗಳು ಎಂದು ಕವಿ ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ಡಾಕ್ಟರ್ ಸಿದ್ಧಲಿಂಗಯ್ಯ. ಟ್ರಾನ್ಸ್ಲೇಟೆಡ್ ಫ್ರಮ್ ಕನ್ನಡ ಬೈ ಡಾಕ್ಟರ್ ಸುಮತೀಂದ್ರ ನಾಡಿಗ್. ಇಂಗ್ಲಿಷ್ ಭಾಷೆಗೆ ತರ್ಜುಮೆಯನ್ನು ಮಾಡಿದವರು ಸುಮತೀಂದ್ರ ನಾಡಿಗ್ರವರು. Thus the poem is completed, children. Thank you very much. See you in the next class.